ಬ್ಯುಸಿ ಆಗ್ಬಿಟ್ಟೆ, ತುಂಬ ಕೆಲಸ. ಅನೇಕ ಬಾರಿ ಇದನ್ನ ನಾವು ಹೇಳ್ತಾನೇ ಇರ್ತೇವೆ. ನಮ್ಮ ಸಂತ ದ್ವಿತೀಯ ಜಾನ್ ಪಾಲರು ಒಂದು ಮಾತನ್ನ ಹೇಳುತ್ತಾರೆ, ಒಳ್ಳೆ ಕೆಲಸವೇ, ನಿಮ್ಮ ಕುಟುಂಬಕ್ಕಾಗಿ ನೀವು ದುಡಿಯುವುದು ತಪ್ಪಲ್ಲ, ಕೆಲಸಕ್ಕೆ ಹೋಗುವುದು ತಪ್ಪಲ್ಲ, ತಪ್ಪಾದ ಕೆಲಸವೇ ಅಲ್ಲ, ಅದು ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸ. ಅದಕ್ಕಾಗಿಯೇ ಸಂತ ದ್ವಿತೀಯ ಜಾನ್ ಪಾಲರು ಹೇಳುತ್ತಾರೆ, ಡೋಂಟ್ ಇಮ್ಮರ್ಸ್ ಯೋರ್ ಸೆಲ್ಫ್ ಇನ್ ಗಾಡ್ಸ್ ವರ್ಕ್ ಸೋ ಮಚ್ ವೆರಿನ್ ಯು ಫರ್ಗೆಟ್ ದ ಲಾರ್ಡ್ ಆಫ್ ದ ವರ್ಕ್. ದೇವರ ಕೆಲಸ, ದೇವರ ಕೆಲಸ, ಒಳ್ಳೆಯ ಕೆಲಸ, ಕುಟುಂಬಕ್ಕಾಗಿ ಎಂದು ಆ ಕೆಲಸದಲ್ಲೇ ಮಗ್ನರಾಗಿ ಆ ಕೆಲಸದ ಒಡೆಯನನ್ನ ಮರೆತು ಬಿಡಬೇಡಿ, ಆ ಕೆಲಸದ ಒಡೆಯನನ್ನ ಮರೆತು ಬಿಡಬೇಡಿ. ಇದೇ ಆಗಿದ್ದು ನಮ್ಮ ಪಾಲಕಿ ಸಂತ ಮದರ್ ತೆರೇಸರವರಿಗೆ, ಇದೇ ಆಗಿದ್ದು. ಅಷ್ಟೊಂದು ಸೇವೆ, ಕುಂಟರಿಗೆ, ಕುರುಡರಿಗೆ, ಅನಾಥರಿಗೆ, ಕುಷ್ಠರೋಗಿಗಳಿಗೆ ಸೇವೆಯ ಮೇಲೆ ಸೇವೆ. ಆದರೂ ಮನಸ್ಸಿನಲ್ಲಿ ಒಂದು ಶೂನ್ಯತೆ, ಮನಸ್ಸಿನಲ್ಲಿ ಒಂದು ಕರಾಳ, ಮನಸ್ಸಿನಲ್ಲಿ ಏನೋ ಇಲ್ಲವಲ್ಲ ಎಂಬ ಒಂದು ಯೋಚನೆ. ಆಗ ತನ್ನ ಆಧ್ಯಾತ್ಮಿಕ ಗುರುಗಳ ಬಳಿ ಹೋಗುತ್ತಾರೆ ಮದರ್ ತೆರೇಸರವರು. ಅವರು ಹೇಳುತ್ತಾರೆ, ಎಲ್ಲಾ ಸೇವೆಯನ್ನು ಮಾಡುತ್ತಿದ್ದೇನೆ, ಪ್ರತಿದಿನವೂ ನನ್ನ ಜೀವನ ಸೇವೆಯಲ್ಲಿ ಹೋಗುತ್ತಿದೆ, ಬಡವರಿಗೆ, ಅನಾಥರಿಗೆ, ಕುಷ್ಠರೋಗಿಗಳಿಗೆ ಸೇವೆ ಮಾಡುತ್ತಿದ್ದೇನೆ. ಆದರೂ ಸಹ ನನ್ನ ಹೃದಯದಲ್ಲಿ ಕರಾಳತೆ, ಶೂನ್ಯತೆ. There is emptiness in my heart. I don't feel full. ನಾನು ಆ ಪರಿಪೂರ್ಣತೆಯನ್ನು ಜಗಕ್ಕೆಲ್ಲ ಬೆಳಕಾಗಿ ಬಾ ದೇವ, ಇಲ್ಲಿ ಬೆಳಕಿಲ್ಲ ನೀನಿಲ್ಲದೆ. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಉಸಿ ಬದುಕು. ನೀನಿರದ ಮನೆಯಲ್ಲಿ ನಾನ್ಯಾರೋ, ಈ ಮನೆಯ ಹಂಗೆ ತಗೋ. ಮನೆಯೊಡೆಯ ಮನೆಯೊಳಗೆ ನೀನಿಲ್ಲದೆ, ಒಳಗೆಲ್ಲ ಉಸಿ ಬದುಕು. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ನಡೆಯಲ್ಲಿ ನುಡಿಯಲ್ಲಿ ನೀನಿಲ್ಲದೆ, ಬಹಿರಂಗ ಚೆಲುವೆ ತಗೋ. ಆಕಾರ ನಾನು, ಸಾಕಾರ ನೀನು, ನನ್ನಲ್ಲಿ ನೀನಾಗಿರೋ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು
ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರೀತಿಯ ಮಕ್ಕಳೇ, ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ದಿವ್ಯ ಬಲಿಗೆ ಸ್ವಾಗತಿಸುತ್ತೇನೆ. ಇಂದು ನಾವು ಸಾಧಾರಣ ಕಾಲದ 16ನೇ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ಅಬ್ರಹಾಮನು ದೇವದೂತರನ್ನ ತುಂಬು ಹೃದಯದಿಂದ ಸ್ವಾಗತಿಸುವುದನ್ನ ನಾವು ಓದುತ್ತೇವೆ. ಅದೇ ರೀತಿ ಶುಭ ಸಂದೇಶದಲ್ಲಿ ಮಾರ್ತ ಮೇರಿ ಕುಟುಂಬದವರು ಪ್ರಭು ಯೇಸು ಕ್ರಿಸ್ತರನ್ನ ಸ್ವಾಗತಿಸಿ ಅವರಿಗೆ ಉಪಚಾರ ಮಾಡುವುದನ್ನ ನಾವು ನೋಡುತ್ತೇವೆ. ಪ್ರತಿ ಬಲಿಯಲ್ಲಿ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ. ಪುನರುತ್ಥಾನರಾದ ಮೇಲೆ ತಮ್ಮ ಶಿಷ್ಯರಿಗೆ ಹೇಳಿದ ಹಾಗೆ, ಮಕ್ಕಳೇ ಬನ್ನಿ ನಾವು ಊಟ ಮಾಡೋಣ. ಪ್ರತಿ ಬಲಿ ಅರ್ಪಣೆಯಲ್ಲಿ ನಿಮ್ಮನ್ನು ನನ್ನನ್ನು ನೋಡಿ ಪ್ರಭು ಯೇಸು ಕ್ರಿಸ್ತರು ಕರೆಯುವುದು ಹಾಗೆ, ಮಕ್ಕಳೇ ಬನ್ನಿ ಊಟ ಮಾಡೋಣ. ಈ ಭೋಜನದಲ್ಲಿ ತಮ್ಮನ್ನೇ ಆಹಾರವಾಗಿ ಕೊಡುತ್ತಾರೆ. ತಮ್ಮ ಶರೀರವನ್ನ ರಕ್ತವನ್ನ ನಮಗೆ ಈ ದಿವ್ಯ ಭೋಜನದಲ್ಲಿ ಆಹಾರವಾಗಿ ಕೊಡುತ್ತಾರೆ. ಅದನ್ನ ತುಂಬು ಹೃದಯದಿಂದ ಕೊಡುತ್ತಾರೆ, ಪ್ರೀತಿಯಿಂದ ಕೊಡುತ್ತಾರೆ. ಅದೇ ಮುಖ್ಯ. ಬಹಳ ಪ್ರೀತಿಯಿಂದ ತುಂಬು ಹೃದಯದಿಂದ, ಇದು ನನ್ನ ಶರೀರ, ಇದು ನನ್ನ ರಕ್ತ, ಇದನ್ನ ತೆಗೆದುಕೊಳ್ಳಿ, ಭುಜಿಸಿರು, ಪಾನ ಮಾಡಿ ಭುಜಿಸಿ ಎಂದು ಹೇಳಿ ಇಂದು ನಾವು ನಮ್ಮನ್ನ ಪ್ರೀತಿಯಿಂದ ಕರೆಯುವ ಪ್ರಭು ಯೇಸು ಕ್ರಿಸ್ತರಿಗೆ ತೆರೆದ ಮನದಿಂದ, ತೆರೆದ ಹೃದಯದಿಂದ, ತೆರೆದ ಕಿವಿಗಳಿಂದ ಅವರನ್ನ ಆಲಿಸೋಣ, ಅವರನ್ನ ಸ್ವಾಗತಿಸೋಣ, ಸ್ವೀಕರಿಸೋಣ. ಈ ಬಲಿಯನ್ನು ನಾವು ಯೋಗ್ಯ ವಿಧದಲ್ಲಿ ಅರ್ಪಿಸಲು ತಡೆಯಾಗುವ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ. ಆದಿಕಾಂಡದಿಂದ ವಾಚನ. ಒಂದು ದಿನ ಅಬ್ರಾಮನು ಉರಿ ಬಿಸಿಲ ವೇಳೆಯಲ್ಲಿ ಮಮ್ರೋ ತೋಪಿನ ತನ್ನ ಗುಡಾರದ ಬಾಗಿಲಲ್ಲಿ ಕುಳಿತಿದ್ದನು. ಆಗ ಅವನಿಗೆ ಸರ್ವೇಶ್ವರ ಸ್ವಾಮಿಯ ದರ್ಶನವಾಯಿತು. ಅವನು ಕಣ್ಣೆತ್ತಿ ನೋಡಿದಾಗ ಯಾರೋ 3 ಮಂದಿ ಪುರುಷರು ಹತ್ತಿರದಲ್ಲೇ ನಿಂತಿದ್ದರು. ಅವರನ್ನು ಎದುರುಗೊಳ್ಳಲು ಅಬ್ರಾಮನು ಕೂಡಲೇ ಗುಡಾರದ ಬಾಗಿಲಿನಿಂದ ಓಡಿ ಬಂದು ತಲೆಬಾಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಮುಂದೆ ಹೋಗಬೇಡಿ. ನೀರು ತರಿಸಿಕೊಡುತ್ತೇನೆ, ಕಾಲು ತೊಳೆದುಕೊಂಡು ಈ ಮರದ ನೆರಳಿನಲ್ಲಿ ಶ್ರಮಿಸಿಕೊಳ್ಳಿ. ಸ್ವಲ್ಪ ಆಹಾರ ತರುತ್ತೇನೆ, ಊಟವಾದ ಮೇಲೆ ನೀವು ಮುಂದಕ್ಕೆ ಪ್ರಯಾಣ ಮಾಡಬಹುದು. ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತಿದ್ದೀರಲ್ಲವೇ ಎನ್ನಲು ಅವರು, ನೀನು ಹೇಳಿದಂತೆಯೇ ಆಗಲಿ ಎಂದನು. ಆಗ ಅಬ್ರಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ, ಬೇಗ ರೊಟ್ಟಿಗಳನ್ನು ಮಾಡು ಎಂದನು. ಅನಂತರ ದನಗಳ ಹಟ್ಟಿಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡುಗೆ ಮಾಡಿದನು. ತರುವಾಯ ಅಬ್ರಾಮನು ಹಾಲು, ಮೊಸರನ್ನು ಹಾಗೂ ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡಿ ಮುಗಿಸುವವರೆಗೂ ಅವನೇ ಹತ್ತಿರ ನಿಂತು ಉಪಚಾರ ಮಾಡಿದನು. ಬಳಿಕ, ನಿನ್ನ ಹೆಂಡತಿ ಸಾರಳು ಎಲ್ಲಿ ಎಂದು ಆ ಅತಿಥಿಗಳು ವಿಚಾರಿಸಿದಾಗ, ಅಲ್ಲಿ ಗುಡಾರದಲ್ಲಿದ್ದಾಳೆ ಎಂದು ಉತ್ತರ ಕೊಟ್ಟನು. ಆಗ ಸರ್ವೇಶ್ವರ ಸ್ವಾಮಿ, ಬರುವ ವರ್ಷ ಇದೇ ಕಾಲದಲ್ಲಿ ನಾನು ತಪ್ಪದೆ ಮರಳಿ ನಿನ್ನ ಬಳಿಗೆ ಬರುತ್ತೇನೆ. ಬಂದಾಗ ನಿನ್ನ ಹೆಂಡತಿ ಸಾರಳಿಗೆ ಮಗನಿರುತ್ತಾನೆ ಎಂದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಶ್ಲೋಕ. ಯೋಗ್ಯನಾರು ಪ್ರಭು, ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು.
ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಅಂಥವನಿರಬೇಕು ನಿರ್ದೋಷಿ, ಸನ್ಮಾರ್ಗಿ, ಸತ್ಯವನ್ನು ನುಡಿಯಬೇಕು ಹೃತ್ಪೂರ್ವಕವಾಗಿ, ಚಾಡಿಯನ್ನು ಹೇಳನು, ಕೇಡನ್ನು ಮಾಡೋರನ್ಯರಿಗೆ, ಗುರಿ ಮಾಡನವನು ನೆರೆಯವರನ್ನು ನಿಂದನೆಗೆ. ಯೋಗ್ಯನಾರು ಪ್ರಭು ನಿನ್ನ ಗುಡಾರ ಮಾಡಲು ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಭ್ರಷ್ಟರನ್ನು ಧಿಕ್ಕರಿಸುವನು, ಭಕ್ತರನ್ನು ಗೌರವಿಸುವನು, ನಷ್ಟವಾದರೂ ಕೊಟ್ಟ ಮಾತನ್ನು ತಪ್ಪನವನು, ಕೊಡುವನು ಕಡವನ್ನು ಬಯಸದೆ ಬಡ್ಡಿಯನ್ನು, ಎಡವರ ಕೇಡಿಗೆ ಪಡೆಯನು ಲಂಚವನ್ನು, ಕದಲನ್ನೆಂದಿಗೂ ಈ ಪರಿ ನಡೆಯುವನು. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಅರ್ಹನಾರು ನಿನ್ನ ಪವಿತ್ರ ಶಿಖರದಲ್ಲಿ ವಾಸವಾಗಿರಲು. ಪೌಲನು ಕೊಲೊಸ್ಸೆಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಈಗ ನಿಮಗೋಸ್ಕರ ಸಂಕಟ ಪಡುವುದರಲ್ಲಿ ನನಗೆ ಸಂತೋಷವಿದೆ. ಯೇಸುಕ್ರಿಸ್ತ ತಮ್ಮ ಶರೀರವಾದ ಧರ್ಮಸಭೆಗೋಸ್ಕರ ಅನುಭವಿಸಬೇಕಾದ ಯಾತನೆಗಳಲ್ಲಿ ಉಳಿದುದನ್ನು ನಾನು ನನ್ನ ದೇಹದಲ್ಲಿ ಅನುಭವಿಸಿ ಪೂರ್ಣಗೊಳಿಸುತ್ತಿದ್ದೇನೆ. ದೇವರು ನನ್ನನ್ನು ಧರ್ಮಸಭೆಯ ದಾಸನನ್ನಾಗಿ ನೇಮಿಸಿದ್ದಾರೆ. ನಿಮ್ಮ ಹಿತಕ್ಕಾಗಿ ಒಂದು ಮಹತ್ವದ ಕಾರ್ಯವನ್ನು ನನಗೆ ವಹಿಸಿರುತ್ತಾರೆ. ಯುಗಾಂತರಗಳಿಂದಲೂ ತಲತಲಾಂತರಗಳಿಂದಲೂ ನಿಗೂಢವಾಗಿದ್ದ ರಹಸ್ಯವನ್ನು, ಅಂದರೆ ತಮ್ಮ ವಾಕ್ಯವನ್ನು, ಈಗ ತಮ್ಮ ಜನರಿಗೆ ದೇವರು ಪ್ರಕಟಿಸಿದ್ದಾರೆ. ಈ ರಹಸ್ಯ ಎಷ್ಟು ಶ್ರೀಮಂತವಾದುದು, ಎಷ್ಟು ಮಹಾನ್ವಿತವಾದುದು ಎಂಬುದನ್ನು ಎಲ್ಲ ಜನಾಂಗಗಳಿಗೂ ತಿಳಿಸಲು ದೇವರು ಇಚ್ಛಿಸಿದರು. ಕ್ರಿಸ್ತ ಯೇಸು ನಿಮ್ಮಲ್ಲಿದ್ದು ಮುಂದಿನ ಮಹಿಮೆಯ ನಿರೀಕ್ಷೆಗೆ ಆಧಾರವಾಗಿದ್ದಾರೆ ಎಂಬುದೇ ಈ ರಹಸ್ಯ. ನಾವು ಸಾರುತ್ತಲಿರುವುದು ಯೇಸು ಕ್ರಿಸ್ತರನ್ನೇ. ಎಲ್ಲರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ಪರಿಣಿತರನ್ನಾಗಿ ಊರ್ಜಿತಗೊಳಿಸಲು ಪ್ರಯತ್ನಿಸುತ್ತಿದ್ದೇವೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಸರ್ವೇಶ್ವರ ಅಪ್ಪಣೆಯಾಗಲಿ, ತಮ್ಮ ದಾಸ ಕಾದಿದ್ದಾನೆ. ನಿತ್ಯ ಜೀವನೀಯುವ ನುಡಿ ಇರುವುದು ತಮ್ಮಲ್ಲೇ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಲೂಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರೊಡನೆ ಪ್ರಯಾಣ ಮುಂದುವರಿಸಿ ಒಂದು ಹಳ್ಳಿಗೆ ಬಂದರು. ಅಲ್ಲಿ ಮಾರ್ತಳೆಂಬ ಮಹಿಳೆ ಅವರನ್ನು ತಮ್ಮ ಮನೆಗೆ ಆಮಂತ್ರಿಸಿದಳು. ಆಕೆಗೆ ಮರಿಯಳೆಂಬ ಸಹೋದರಿ ಇದ್ದಳು. ಈಕೆ ಪ್ರಭುವಿನ ಪಾದದಡಿಯಲ್ಲಿ ಕುಳಿತುಕೊಂಡು ಅವರ ಬೋಧನೆಯನ್ನು ಆಲಿಸುತ್ತಿದ್ದಳು. ಮಾರ್ತಳಾದರೂ ಅತಿಥಿ ಸತ್ಕಾರದಲ್ಲಿ ಗಡಿಬಿಡಿಯಲ್ಲಿ ಇದ್ದಳು. ಅವಳು ಬಂದು, ಪ್ರಭು, ನನ್ನ ಸಹೋದರಿ ಈ ಕೆಲಸವನ್ನೆಲ್ಲ ನನ್ನೊಬ್ಬಳಿಗೆ ಬಿಟ್ಟು ಬಿಟ್ಟಿದ್ದಾಳೆ. ನೀವಿದನ್ನು ಗಮನಿಸಬಾರದೆ? ನನಗೆ ಸಹಾಯ ಮಾಡುವಂತೆ ಅವಳಿಗೆ ಹೇಳಿ ಎಂದಳು. ಯೇಸು ಸ್ವಾಮಿ ಆಕೆಗೆ ಪ್ರತ್ಯುತ್ತರವಾಗಿ, ಮಾರ್ತಾ ಮಾರ್ತಾ, ನೀನು
ಅನಾವಶ್ಯಕ ಚಿಂತೆ ಪೇಚಾಟಗಳಿಗೆ ಒಳಗಾಗಿರುವೆ. ಆದರೆ ಅಗತ್ಯವಾದದ್ದು ಒಂದೇ, ಮರಿಯಳು ಉತ್ತಮವಾದುದನ್ನೇ ಆರಿಸಿಕೊಂಡಿದ್ದಾಳೆ, ಅದನ್ನು ಆಕೆಯಿಂದ ಕಸಿದುಕೊಳ್ಳಲಾಗದು ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಸೇವಾ ಜೀವನವನ್ನ ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಅನೇಕ ಕುಟುಂಬಗಳನ್ನ ಭೇಟಿ ಮಾಡಿದ್ದಾರೆ, ಅನೇಕ ಮನೆಗಳಿಗೆ ಹೋಗಿದ್ದಾರೆ. ಅನೇಕರನ್ನ ಹೇಳ್ಬೋದು. ಸಂತ ಪೇತ್ರನ ಮನೆಗೆ ಹೋಗುತ್ತಾರೆ, ಜಕಾಯನ ಮನೆಗೆ ಹೋಗುತ್ತಾರೆ, ಮತಾಯನ ಮನೆಗೆ ಹೋಗುತ್ತಾರೆ, ಫರಿಸಯನ ಮನೆಗೆ ಹೋಗುತ್ತಾರೆ. ಇಂದು ಮಾರ್ತಾ, ಮರಿಯ ಮತ್ತು ಲಾಜರಸ್ ಇವರ ಮನೆಗೆ ಹೋಗುತ್ತಾರೆ. ಇನ್ನು ಅನೇಕರ ಮನೆಗಳಿಗೆ ಪ್ರಭು ಯೇಸು ಕ್ರಿಸ್ತರು ಹೋಗುವುದನ್ನ ನಾವು ನೋಡುತ್ತೇವೆ. ಇಂದು ಈ ಮನೆಗೆ ಪ್ರಭು ಯೇಸು ಕ್ರಿಸ್ತರು ಬರುವಾಗ ಆ ಹಳ್ಳಿಗೆ ಅವರು ಬರುತ್ತಾರೆ. ಬಹುಶಃ ಆ ವಿಷಯವನ್ನ ಕೇಳಿದ ಮಾರ್ತಾ ಓಡಿ ಹೋಗಿ ಪ್ರೀತಿಯಿಂದ ಅವರನ್ನ ಆಮಂತ್ರಿಸುತ್ತಾಳೆ, ಸ್ವಾಗತಿಸುತ್ತಾಳೆ. ಪ್ರಭುವೇ, ಬನ್ನಿ ನಮ್ಮ ಮನೆಗೆ ಎಂದು. ಅದನ್ನೇ ಶುಭ ಸಂದೇಶ ಹೇಳುತ್ತದೆ. ಮಾರ್ತಾ ಅವರನ್ನ ಆಮಂತ್ರಿಸಿದಳು, ಪ್ರೀತಿಯಿಂದ ಕರೆದಳು, ಸ್ವಾಗತಿಸಿದಳು. ಪ್ರಭು ಯೇಸು ಕ್ರಿಸ್ತರು ತಮ್ಮ 72 ಮಂದಿ ಶಿಷ್ಯರನ್ನ ಕಳುಹಿಸಬೇಕಾದರೆ ಅವರಿಗೆ ಹೇಳುತ್ತಾರೆ, ಇದೇ ಲೂಕನ ಶುಭ ಸಂದೇಶದಲ್ಲಿ, ನೀವು ಹೋಗಿ ತೋಳಗಳ ಮಧ್ಯೆ ಕುರಿಗಳನ್ನ ಕಳುಹಿಸುವಂತೆ ನಿಮ್ಮನ್ನ ಕಳುಹಿಸುತ್ತಿದ್ದೇನೆ. ಈ ಎಲ್ಲವನ್ನ ಹೇಳಿದ ಮೇಲೆ ಕೊನೆಗೆ ಪ್ರಭು ಯೇಸು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಹೇಳುವುದು ಏನು? ಯಾವ ಮನೆಯಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಾರೋ ಅಲ್ಲಿ ತಂಗಿರಿ, ಅಲ್ಲಿ ಅವರು ಕೊಡುವುದನ್ನ ನೀವು ಉಂಡು ಅವರಿಗೆ ಆಶೀರ್ವಾದ ಮಾಡಿ ನಿಮಗೆ ಶಾಂತಿ ಉಂಟಾಗಲಿ ಎಂದು ಹೇಳಿ. ಒಂದು ವೇಳೆ ಯಾವ ಊರಾದರೂ ಯಾವ ಕುಟುಂಬವಾದರೂ ನಿಮ್ಮನ್ನು ಸ್ವಾಗತಿಸದೆ ಹೋದರೆ ಆ ಊರನ್ನ ಬಿಟ್ಟು, ಆ ಕುಟುಂಬವನ್ನು ಬಿಟ್ಟು ನೀವು ಹೋಗುವಾಗ ನಿಮ್ಮ ಕಾಲಿಗೆ ಅಂಟಿಕೊಂಡಿರುವ ಧೂಳನ್ನು ಸಹ ತಟ್ಟಿಬಿಡಿ. ಅವರಿಗೆ ವಿರೋಧವಾಗಿ ಆದರೆ ಅವರಿಗೆ ಹೇಳಿ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂದು. ತಮ್ಮ ಶಿಷ್ಯರಿಗೆ ಇದನ್ನು ಹೇಳಿಕೊಡುತ್ತಿದ್ದಾರೆ. ನಿಮ್ಮನ್ನ ಸ್ವಾಗತಿಸದಿದ್ದರೆ ಹೋಗಬೇಡಿ, ನಿಮ್ಮನ್ನ ಸ್ವಾಗತಿಸದಿದ್ದರೆ ಹೋಗಬೇಡಿ ಎಂದು. ನಮ್ಮ ಕುಟುಂಬಗಳು ಇಂದು ಪ್ರಭು ಯೇಸು ಕ್ರಿಸ್ತರಿಗೆ ಸ್ವಾಗತವನ್ನು ನೀಡುವ ಕುಟುಂಬಗಳಾಗಿದೆಯೇ, ತೆರೆದ ಕುಟುಂಬವಾಗಿ ಪ್ರಭು ಯೇಸು ಕ್ರಿಸ್ತರನ್ನ ತುಂಬು ಹೃದಯದಿಂದ ಹೆಸರಿಗೆ ಬನ್ನಿ ಅಂತ ಕರೆಯೋದಲ್ಲ. ಅನೇಕ ಬಾರಿ ನಾವು ಹೆಸರಿಗೆ ಕೆಲವರಿಗೆ ಹೇಳ್ತೇವೆ, ಮನೆಗೆ ಬರೋದು ನಮ್ಮ ಆಡು ಭಾಷೆಗಳಲ್ಲಿ ಹೇಳ್ತೇವಲ್ಲ, ನಾಮಕಾವಸ್ಥೆ ಅಂತ. ಹೆಸರಿಗೆ ಕರೆಯುವುದಲ್ಲ. ಇಂದಿನ ಮೊದಲನೆಯ ವಾಚನದಲ್ಲಿ ಅಬ್ರಹಾಮನನ್ನ ನೋಡುತ್ತೇವೆ. ಅಬ್ರಹಾಮನು ಒತ್ತಾಯಪಡಿಸುತ್ತಾನೆ ಅವರಿಗೆ, ಬನ್ನಿ ಇಲ್ಲಿ ತಂಗಿರಿ, ಹೆಸರಿಗೆ ಕರೆಯುವುದಲ್ಲ. ಆ ದೂತರನ್ನ ಖಂಡಿತವಾಗಿಯೂ ನೀವು ಬರಬೇಕು, ಇಲ್ಲಿ ಊಟ ಮಾಡಬೇಕು, ಪ್ರೀತಿಯಿಂದ ಒತ್ತಾಯಪಡಿಸಿ ಕರೆಯುತ್ತಾನೆ. ಆ ಇಬ್ಬರು ಶಿಷ್ಯರು, ಎಮ್ಮಾವುಸ್ ಶಿಷ್ಯರು ಹೋಗುತ್ತಿರಬೇಕಾದ್ರೆ ಪ್ರಭು ಯೇಸು ಕ್ರಿಸ್ತರು ಇನ್ನೇನು ಮುಂದೆ ಸಾಗಬೇಕು ಎನ್ನುವ ರೀತಿ ಮಾಡುತ್ತಾರೆ. ಆಗ ಆ 2 ಶಿಷ್ಯರು ಒತ್ತಾಯಪಡಿಸುತ್ತಾರೆ, ಪ್ರಭುವೇ, ರಾತ್ರಿ ವೇಳೆಯಾಗಿದೆ, ನಮ್ಮೊಡನೆ ತಂಗಿರಿ. ಪ್ರಭು ಯೇಸು ಕ್ರಿಸ್ತರು ಹೋಗುತ್ತಾರೆ. ಪ್ರಭು ಯೇಸು ಕ್ರಿಸ್ತರನ್ನ ಹೆಸರಿಗೆ ಕರೆಯುವುದಲ್ಲ, ಪ್ರೀತಿಯಿಂದ ಪ್ರಭುವೇ ಖಂಡಿತವಾಗಿಯೂ ಬನ್ನಿ, ತೆರೆದ ಮನಸ್ಸಿನಿಂದ. ಆ ಮನಸ್ಸು ಈ ಕುಟುಂಬದವರಲ್ಲಿ ಇತ್ತು, ಮಾರ್ತಾ, ಮರಿಯ ಮತ್ತು ಲಾಜರಸ್ ಈ ಕುಟುಂಬದಲ್ಲಿ. ಆದ್ದರಿಂದಲೇ ಪ್ರಭು ಪ್ರೀತಿಯಿಂದ ಹೋಗುತ್ತಾರೆ. ಎರಡನೆಯದಾಗಿ ಸಮೀಪತೆ ಆತ್ಮೀಯತೆಯನ್ನ ತೋರಿಸುವುದಿಲ್ಲ. ನಾನು ಪ್ರಭು ಯೇಸು ಕ್ರಿಸ್ತರಿಗೆ ಸಮೀಪವಾಗಿದ್ದೇನೆ ಎಂದರೆ ಆತ್ಮೀಯವಾಗಿದ್ದೇನೆ ಎಂದು ಅರ್ಥವಲ್ಲ. ಕ್ಲೋಸ್ನೆಸ್ ಡಸ್ ನಾಟ್ ಮೀನ್ ಇಂಟಿಮೆಸಿ. ನಾವು ಆಲಯದಲ್ಲೇ ಇರಬಹುದು, ಆದರೆ ಪ್ರಭು ಯೇಸು ಕ್ರಿಸ್ತರಿಂದ ದೂರ ಇರಬಹುದು. ನಮ್ಮೆಲ್ಲರಿಗೂ ಆ ದುಂದುಗಾರನ ಮಗನ ಸಾಮತಿ ಗೊತ್ತು. ಅವನು ಮನೆಯಲ್ಲೇ ಇದ್ದ, ಆದರೆ ತಂದೆಯ ಜೊತೆ ಇರಲಿಲ್ಲ. ಹಿ ವಾಸ್ ಇನ್ ದ ಹೌಸ್ ಬಟ್ ನಾಟ್ ವಿತ್ ದ ಫಾದರ್. ಮನೆಯಲ್ಲೇ ಇದ್ದ. ಆ ತಂದೆ, ಆ ಕಿರಿಯ ಹುಡುಗ ಬರಬೇಕಾದರೆ
ಅವನಿಗೆ ಒಂದು ಆಡಂಬರದ ಭೋಜನವನ್ನ ಏರ್ಪಾಡು ಮಾಡುತ್ತಾರೆ. ಆಗ ಇವನು ಒಳಗಡೆ ಬರುವುದಿಲ್ಲ. ದೊಡ್ಡ ಮಗ, ತಂದೆಯ ಮನಸ್ಸನ್ನ ಅವನಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ತಂದೆಯ ಜೊತೆಯಲ್ಲೇ ಇದ್ದ, ಆದರೆ ತಂದೆಯನ್ನ ಅರ್ಥ ಮಾಡಿಕೊಳ್ಳದೇ ಇದ್ದ. ಸಮೀಪತೆ ಆಪ್ತತೆಯನ್ನ ಸೂಚಿಸುವುದಿಲ್ಲ. ಯೂದಾಸ್ ಇಸ್ಕಾರಿಯೋತನು ಪ್ರಭು ಯೇಸು ಕ್ರಿಸ್ತರ ಜೊತೆಗೆ ಇದ್ದ, ಅದು ಆಪ್ತತೆಯನ್ನ ಸೂಚಿಸುವುದಿಲ್ಲ. ನಾವು ಆಲಯದಲ್ಲೇ ಇರಬಹುದು, ಆಲಯದಲ್ಲೇ ಇದ್ದು ದೇವರಿಂದ ದೂರ ಇರಬಹುದು. ಇದೇ ಲೂಕನ ಶುಭ ಸಂದೇಶದಲ್ಲಿ ಇಬ್ಬರು ಪ್ರಾರ್ಥನೆ ಮಾಡಲು ಬರುತ್ತಾರೆ. ಒಬ್ಬನು ಫರಿಸಾಯನು, ಇನ್ನೊಬ್ಬನು ಸುಂಕ ವಸೂಲಿ ಮಾಡುವ. ಇಬ್ಬರು ದೇವಾಲಯದಲ್ಲೇ ಇದ್ದಾರೆ. ಒಬ್ಬನು ಹೇಳುತ್ತಾನೆ, ನಾನು ಎಲ್ಲವನ್ನ ಮಾಡ್ತಿದ್ದೇನೆ, ಉಪವಾಸ ಮಾಡ್ತಿದ್ದೇನೆ, ಕಾಣಿಕೆ ಕೊಡ್ತಿದ್ದೇನೆ, ಎಲ್ಲವನ್ನ ಮಾಡ್ತಿದ್ದೇನೆ. ಇನ್ನೊಬ್ಬನು ದೇವರ ಮುಂದೆ ನಿಂತು, ದೇವರೇ, ನಾನು ನಿಮ್ಮನ್ನ ಕಣ್ಣೆತ್ತಿ ನೋಡಲು ಸಹ ಯೋಗ್ಯವಿಲ್ಲ, ನಾನು ಪಾಪಿ, ನನ್ನನ್ನು ಕ್ಷಮಿಸಿ ಎಂದು ಕೇಳು. ಆ ಸಾಮತೆಯಲ್ಲಿ ಪ್ರಭು ಯೇಸು ಕ್ರಿಸ್ತರು ಕೊನೆಯದಾಗಿ ಹೇಳುತ್ತಾರೆ, ಆ ಸುಂಕ ವಸೂಲಿ ಮಾಡುವವನ ಪ್ರಾರ್ಥನೆಯನ್ನ ದೇವರು ಆಲಿಸಿದರು. ಇಬ್ಬರೂ ಆಲಯದಲ್ಲೇ ಇದ್ದರು. ಆ ಫರಿಸಾಯನು ಆಲಯದಲ್ಲೇ ಇದ್ದು ಪ್ರಾರ್ಥಿಸಿದ, ಆಲಯದಲ್ಲಿದ್ದರೂ ದೇವರಿಂದ ದೂರವಿದ್ದ. ಇನ್ನು ಅನೇಕರನ್ನ ನೋಡಬಹುದು, ಇನ್ನು ಅನೇಕರನ್ನ ಆ ರೀತಿ ನಾವು ನೋಡುತ್ತಲೇ ಇರಬಹುದು. ಪೇತ್ರ ಪ್ರಭು ಯೇಸು ಕ್ರಿಸ್ತರನ್ನ ಅಲ್ಲಗಳದ ಮೇಲೆ, ಪ್ರಭು ಯೇಸು ಕ್ರಿಸ್ತರು ಆ ಸ್ಥಳದಲ್ಲಿ ಇದ್ದಾರೆ, ಪೇತ್ರನು ಆ ಸ್ಥಳದಲ್ಲಿ ಇದ್ದಾರೆ. ಆಂಗ್ಲದಲ್ಲಿ ಕೋರ್ಟ್ಯಾರ್ಡ್ ಎಂದು ಹೇಳುತ್ತೆ. ಆ ಆವರಣದಲ್ಲಿ ಇಬ್ಬರು ಇದ್ದಾರೆ. ಆ ಆವರಣದಲ್ಲಿ ಇದ್ದ ಪೇತ್ರ, ಇನ್ನು ಏನು ಪೇತ್ರ ಹೇಳುವುದೆಲ್ಲ ಪ್ರಭು ಯೇಸು ಕ್ರಿಸ್ತರಿಗೆ ಅಲ್ಲಿ ಭವಿಷ್ಯ ಕೇಳಿಸ್ತಿರ್ಬಹುದು. ಆ ವ್ಯಕ್ತಿಯನ್ನ ನನಗೆ ಗೊತ್ತಿಲ್ಲ, ನಾನು ಅವರನ್ನ ನೋಡಿಲ್ಲ. ಸಮೀಪತೆ ಆಪ್ತತೆಯನ್ನ ತೋರಿಸುವುದು. ಬಹುಶಃ ನಾವು ಸಹ ದೇವಾಲಯದಲ್ಲಿ ಕುಳಿತುಕೊಂಡಿರಬಹುದು, ನಮ್ಮ ಚಿಂತನೆ ಬೇರೆ ಎಲ್ಲೋ ಇರಬಹುದು, ನಮ್ಮ ಯೋಚನೆ ಬೇರೆ ಎಲ್ಲೋ ಇರಬಹುದು. ಅನೇಕ ಬಾರಿ ಇಲ್ಲಿ ಕುಳಿತಿದ್ದರೂ ನಾವು ದೇವರ ಜೊತೆಗೆ ಇಲ್ಲದಿರಬಹುದು. ವಿ ಮೇ ಬಿ ಹಿಯರ್ ಬಟ್ ನಾಟ್ ವಿತ್ ಗಾಡ್. ನಾವು ಇಲ್ಲೇ ಕುಳಿತಿದ್ದರೂ ಅವರೊಂದಿಗೆ ಆ ಆಪ್ತತೆ ಇಲ್ಲದೆ ಇರಬಹುದು. ನನ್ನ ಚಿಂತನೆ ಎಲ್ಲೋ ಇದೆ, ನನ್ನ ಯೋಚನೆ ಎಲ್ಲೋ ಇದೆ. ನಾನು ದೈಹಿಕವಾಗಿ ಮಾತ್ರ ಇಲ್ಲಿದ್ದೇನೆ, ನನ್ನ ಆತ್ಮ, ನನ್ನ ಮನಸ್ಸು ಬೇರೆ ಎಲ್ಲೋ ಇದೆ. ಅದಕ್ಕೆ ಹೇಳಿದೆ, ಸಮೀಪತೆ. ನಾನು ಒಬ್ಬರಿಗೆ ಸಮೀಪದಲ್ಲಿದ್ದೇನೆ ಎಂದರೆ ಅವರಿಗೆ ಆಪ್ತವಾಗಿದ್ದೇನೆ ಎಂದು ಅರ್ಥವಲ್ಲ. ನಾನು ಆಲಯದಲ್ಲಿದ್ದೇನೆ ಎಂದರೆ ದೇವರ ಜೊತೆಯಲ್ಲಿದ್ದೇನೆ ಎಂಬುದು ಅರ್ಥವಲ್ಲ. ಆಲಯದಲ್ಲಿದ್ದರೂ ಸಹ ದೇವರಿಂದ ದೂರ ಇರಬಹುದು. ಅದನ್ನೇ ಸರ್ವೇಶ್ವರ ಹೇಳುತ್ತಾರೆ, ಇವರು ನನ್ನನ್ನು ಅವರ ತುಟಿಗಳಿಂದ ಹೊಗಳುತ್ತಾರೆ, ಇವರ ಹೃದಯಗಳು ನನ್ನನ್ನು ಬಿಟ್ಟು ಬಹು ದೂರದಲ್ಲಿದೆ. ಇಂದು ನಾವು ಬರೀ ಪ್ರಭು ಯೇಸು ಕ್ರಿಸ್ತರಿಗೆ ಸಮೀಪವಾಗಿದೆಯೋ ಅಥವಾ ಆತ್ಮೀಯವಾಗಿದೆಯೋ, ಆಪ್ತತೆಯನ್ನ ಕಾಪಾಡಿಕೊಂಡಿದ್ದೇವೆ. ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ, ಒಂದು ವಿಷಯ ಬೇಕಾಗಿದೆ. ದೇರ್ ಇಸ್ ಒನ್ ಥಿಂಗ್ ದಟ್ ಇಸ್ ನೀಡೆಡ್. ಯಾವುದು ಆ ಒಂದು ವಿಷಯ? ಆ ಆಪ್ತತೆ. ಆ ಆಪ್ತತೆಯನ್ನೇ ಮರಿಯಳು ತೋರಿಸುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಮರಿಯಳನ್ನ ಹೊಗಳಿದ್ದು ಅಲ್ಲಿ ಕುಳಿತಿದ್ದಕ್ಕಾಗಿ ಅಲ್ಲ, ಅವರನ್ನೇ ಗಮನಿಸುತ್ತಾ, ಅವರು ಹೇಳುವುದನ್ನ ಕೇಳಿಸಿಕೊಳ್ಳುತ್ತಾ ಆ ಆಪ್ತತೆಯನ್ನ ತೋರಿಸಿದ್ದಕ್ಕಾಗಿ. ಅವಳ ಗಮನ ಪೂರ್ತಿ ಪ್ರಭು ಯೇಸು ಕ್ರಿಸ್ತರ ಮೇಲಿತ್ತು. ಇಲ್ಲಿ ನಾವು ಕುಳಿತಿರುವುದು ದೊಡ್ಡದಲ್ಲ, ಇಲ್ಲಿ ನಾವು ಇರುವುದು ದೊಡ್ಡದಲ್ಲ. ನನ್ನ ಗಮನವು, ನನ್ನ ಆತ್ಮವು, ನನ್ನ ಹೃದಯವು ಪ್ರಭು ಯೇಸು ಕ್ರಿಸ್ತರಲ್ಲಿ ನಾಟಿದ್ದಾಗ ಮಾತ್ರ ಈ ಸಮಯ ಆಶೀರ್ವಾದದ ಸಮಯವಾಗುತ್ತದೆ. ಇಲ್ಲದಿದ್ದರೆ ಖಂಡಿತವಾಗಿಯೂ ಇಲ್ಲ, ಖಂಡಿತವಾಗಿಯೂ ಇಲ್ಲ. ಒಂದು ವಿಷಯ ಬೇಕಾಗಿದೆ. ನಾವು ಪ್ರಭು ಯೇಸು ಕ್ರಿಸ್ತರೊಂದಿಗೆ ಕಳೆಯುವ ಸಮಯದಲ್ಲಿ ಒಂದು ವಿಷಯ ಬೇಕಾಗಿದೆ. There is only one thing that is needed. That is that deep intimacy with the Lord. To be focused on Jesus. ಅವರ ಮೇಲೆ ನಮ್ಮ ಜ್ಞಾಪನವನ್ನು, ನಮ್ಮ ಗಮನವನ್ನ, ನಮ್ಮ ಮನಸ್ಸನ್ನ, ನಮ್ಮ ಹೃದಯವನ್ನ, ನಮ್ಮ ಯೋಚನೆಯನ್ನ ಅವರ ಮೇಲೆ ಇಡುವುದು. ಅವರ ಜೊತೆ, ಅವರ ಪಾದದ ಅಡಿಯಲ್ಲಿ ಕುಳಿತುಕೊಳ್ಳುವುದು ದೊಡ್ಡದಲ್ಲ. ಅವರನ್ನ ಆಲಿಸುವುದು, ಅವರನ್ನೇ ಗಮನಿಸುವುದು, ಅದು ದೊಡ್ಡದು. ಅದನ್ನೇ ಮರಿಯಳು ಆರಿಸಿಕೊಂಡಳು. ಬಹುಶಃ ಮಾರ್ತಳು ಮಾಡುತ್ತಿದ್ದದ್ದು ಒಳ್ಳೆಯ ಕೆಲಸ, ಖಂಡಿತವಾಗಿಯೂ. ಆ ಕೆಲಸ ಮಾಡುತ್ತಿರಬೇಕಾದರೆ ಪ್ರಭು ಯೇಸು ಕ್ರಿಸ್ತರನ್ನೇ ನೆನೆಯುತ್ತಾ ಅವರಿಗಾಗಿ ಮಾಡುತ್ತಿದ್ದೇನೆ ಎಂದು ಸಂತೋಷದಿಂದ ಮಾಡುತ್ತಿದ್ದರೆ ಮಾರ್ತಳಿಗೂ ಆ ಆಶೀರ್ವಾದ ಖಂಡಿತವಾಗಿ.
ನಾವು ಏನೇ ಮಾಡುತ್ತಿದ್ದರೂ ನನ್ನ ಗಮನ ಅವರ ಮೇಲಿರುವಾಗ ಆ ಆಪ್ತತೆ ಇರುತ್ತದೆ, ಆ ಆಪ್ತತೆ ಇರುತ್ತದೆ. ಇಂದು ಅದನ್ನೇ ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ. ಮೂರನೆಯದಾಗಿ, ನಾವು ಎಲ್ಲರೂ ಹೇಳುವುದು, ಅನೇಕ ಬಾರಿ ನಾವು ಎಲ್ಲರೂ ಹೇಳುವುದು ಈ ಒಂದು ಪದ, ತುಂಬ ಬ್ಯುಸಿ ಆಗ್ಬಿಟ್ಟೆ, ತುಂಬ ಕೆಲಸ, ತುಂಬ ಬ್ಯುಸಿ ಆಗ್ಬಿಟ್ಟೆ, ತುಂಬ ಕೆಲಸ. ಅನೇಕ ಬಾರಿ ಇದನ್ನ ನಾವು ಹೇಳ್ತಾನೇ ಇರ್ತೇವೆ. ನಮ್ಮ ಸಂತ ದ್ವಿತೀಯ ಜಾನ್ ಪಾಲರು ಒಂದು ಮಾತನ್ನ ಹೇಳುತ್ತಾರೆ, ಒಳ್ಳೆ ಕೆಲಸವೇ, ನಿಮ್ಮ ಕುಟುಂಬಕ್ಕಾಗಿ ನೀವು ದುಡಿಯುವುದು ತಪ್ಪಲ್ಲ, ಕೆಲಸಕ್ಕೆ ಹೋಗುವುದು ತಪ್ಪಲ್ಲ, ತಪ್ಪಾದ ಕೆಲಸವೇ ಅಲ್ಲ, ಅದು ಒಳ್ಳೆಯ ಕೆಲಸ, ಒಳ್ಳೆಯ ಕೆಲಸ. ಅದಕ್ಕಾಗಿಯೇ ಸಂತ ದ್ವಿತೀಯ ಜಾನ್ ಪಾಲರು ಹೇಳುತ್ತಾರೆ, ಡೋಂಟ್ ಇಮ್ಮರ್ಸ್ ಯೋರ್ ಸೆಲ್ಫ್ ಇನ್ ಗಾಡ್ಸ್ ವರ್ಕ್ ಸೋ ಮಚ್ ವೆರಿನ್ ಯು ಫೊರ್ಗೆಟ್ ದ ಲಾರ್ಡ್ ಆಫ್ ದ ವರ್ಕ್. ದೇವರ ಕೆಲಸ, ದೇವರ ಕೆಲಸ, ಒಳ್ಳೆಯ ಕೆಲಸ, ಕುಟುಂಬಕ್ಕಾಗಿ ಎಂದು ಆ ಕೆಲಸದಲ್ಲೇ ಮಗ್ನರಾಗಿ ಆ ಕೆಲಸದ ಒಡೆಯನನ್ನ ಮರೆತು ಬಿಡಬೇಡಿ, ಆ ಕೆಲಸದ ಒಡೆಯನನ್ನ ಮರೆತು ಬಿಡಬೇಡಿ. ಇದೇ ಆಗಿದ್ದು ನಮ್ಮ ಪಾಲಕಿ ಸಂತ ಮದರ್ ತೆರೇಸರವರಿಗೆ, ಇದೇ ಆಗಿದ್ದು. ಅಷ್ಟೊಂದು ಸೇವೆ, ಕುಂಟರಿಗೆ, ಕುರುಡರಿಗೆ, ಅನಾಥರಿಗೆ, ಕುಷ್ಠರೋಗಿಗಳಿಗೆ ಸೇವೆಯ ಮೇಲೆ ಸೇವೆ. ಆದರೂ ಮನಸ್ಸಿನಲ್ಲಿ ಒಂದು ಶೂನ್ಯತೆ, ಮನಸ್ಸಿನಲ್ಲಿ ಒಂದು ಕರಾಳ, ಮನಸ್ಸಿನಲ್ಲಿ ಏನೋ ಇಲ್ಲವಲ್ಲ ಎಂಬ ಒಂದು ಯೋಚನೆ. ಆಗ ತನ್ನ ಆಧ್ಯಾತ್ಮಿಕ ಗುರುಗಳ ಬಳಿ ಹೋಗುತ್ತಾರೆ ಮದರ್ ತೆರೇಸರವರು. ಅವರು ಹೇಳುತ್ತಾರೆ, ಎಲ್ಲಾ ಸೇವೆಯನ್ನ ಮಾಡುತ್ತಿದ್ದೇನೆ, ಪ್ರತಿದಿನವೂ ನನ್ನ ಜೀವನ ಸೇವೆಯಲ್ಲಿ ಹೋಗುತ್ತಿದೆ, ಬಡವರಿಗೆ, ಅನಾಥರಿಗೆ, ಕುಷ್ಠರೋಗಿಗಳಿಗೆ ಸೇವೆ ಮಾಡುತ್ತಿದ್ದೇನೆ. ಆದರೂ ಸಹ ನನ್ನ ಹೃದಯದಲ್ಲಿ ಕರಾಳತೆ, ಶೂನ್ಯತೆ. ದೇರ್ ಇಸ್ ಎಂಪ್ಟಿನೆಸ್ ಇನ್ ಮೈ ಹಾರ್ಟ್, ಐ ಡೋಂಟ್ ಫೀಲ್ ಫುಲ್. ನಾನು ಆ ಪರಿಪೂರ್ಣತೆಯನ್ನ ಅನುಭವಿಸುತ್ತಿಲ್ಲ. ಮದರ್ ತೆರೇಸಾ ಹೇಳಿದ ಮಾತುಗಳು, ಅಷ್ಟೊಂದು ಸೇವೆ ಮಾಡಿ. ಆಗ ಅವರ ಆಧ್ಯಾತ್ಮಿಕ ಗುರುಗಳು ಹೇಳುತ್ತಾರೆ, ಇನ್ನು ಮುಂದೆ ಪ್ರತಿದಿನ 1 ಗಂಟೆ ನೀನು ಪರಮ ಪ್ರಸಾದದಲ್ಲಿರುವ ಪ್ರಭು ಯೇಸು ಕ್ರಿಸ್ತರೊಂದಿಗೆ ಕುಳಿತುಕೋ. ಏಕೆಂದರೆ ದೇವರ ಕೆಲಸ, ದೇವರ ಕೆಲಸ, ದೇವರ ಕೆಲಸ ಎಂದು ಹೇಳಿ ದೇವರನ್ನೇ ಬಿಟ್ಟು ಬಿಟ್ಟು, ಎಷ್ಟೊತ್ತು ನಾನು ದೇವರ ಜೊತೆ ಕೂರುತ್ತಿದ್ದೇನೆ, ಅವರ ಜೊತೆ ಮಾತನಾಡುತ್ತಿದ್ದೇನೆ, ಕೇಳಿಸಿಕೊಳ್ಳುತ್ತಿದ್ದೇನೆ. ಅದನ್ನೇ ಸಂತ ದ್ವಿತೀಯ ಜಾನ್ ಪಾಲರು ಅಷ್ಟು ಚೆನ್ನಾಗಿ ಹೇಳುತ್ತಾರೆ, ಡೋಂಟ್ ಇಮ್ಮರ್ಸ್ ಯೋರ್ ಸೆಲ್ಫ್ ಇನ್ ಗಾಡ್ಸ್ ವರ್ಕ್ ಸೋ ಮಚ್ ವೆರಿನ್ ಯು ಫೊರ್ಗೆಟ್ ದ ಲಾರ್ಡ್ ಆಫ್ ದ ವರ್ಕ್. ದೇವರ ಕೆಲಸದಲ್ಲಿ ಅಷ್ಟೊಂದು ಮಗ್ನರಾಗಿ ಆ ಕೆಲಸದ ಒಡೆಯನನ್ನೇ ಮರೆತು ಬಿಡಬೇಡಿ. ಮಾರ್ತಳಿಗೆ ಆಗಿದ್ದು ಇದೆ. ಆ ಕೆಲಸದಲ್ಲಿ ಅಷ್ಟೊಂದು ಮಗ್ನಳಾಗಿ ಪ್ರಭು ಯೇಸು ಕ್ರಿಸ್ತರನ್ನೇ ಮರೆತು ಬಿಟ್ಟು. ಇಂದು ನಮಗೂ ಸಹ ಅದಾಗುತ್ತದೆ. ಅನೇಕ ಕೆಲಸ, ಒಳ್ಳೆ ಕೆಲಸಗಳನ್ನು ಮಾಡುತ್ತಿದ್ದೇವೆ, ಕೆಟ್ಟ ಕೆಲಸವೇ ಅಲ್ಲ, ಒಳ್ಳೆ ಕೆಲಸ, ತುಂಬಾ ಒಳ್ಳೆಯದು, ತುಂಬಾ ಸಂತೋಷ. ಆದರೆ ಆ ಒಳ್ಳೆಯ ಕೆಲಸದಲ್ಲಿ ಆ ಕೆಲಸದಿಗೆ ಕಾರಣಕರ್ತರಾದ ಒಡೆಯನನ್ನ ಮರೆತು ಬಿಡಬಾರದು. ಲೆಟ್ ಇಸ್ ನಾಟ್ ಫೊರ್ಗೆಟ್ ದ ಲಾರ್ಡ್ ಆಫ್ ದ ವರ್ಕ್. ಆ ಒಡೆಯನನ್ನ ಮರೆತು ಬಿಡಬೇಕಾದರೆ ಏನಾಗುತ್ತದೆ? ನಾನು ಏನೇ ಮಾಡಿದರೂ ಅಲ್ಲಿ ಶೂನ್ಯತೆ. ಐ ಮೇ ಡೂ ವಂಡರ್ಫುಲ್ ವರ್ಕ್ಸ್ ಬಟ್ ವಿದಿನ್ ಐ ಫೀಲ್ ಎಂಪ್ಟಿ. ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಬಹುದು, ಸೇವೆಯನ್ನ ಮಾಡಬಹುದು, ಆದರೆ ಆ ಒಡೆಯನನ್ನ ಮರೆತು, ಕೆಲಸದ ಒಡೆಯನನ್ನ ಮರೆತು ಮಾಡಬೇಕಾದರೆ ಅಲ್ಲಿ ಶೂನ್ಯತೆ, ಬೇರೇನೂ ಇರುವುದಿಲ್ಲ. ಜಗತ್ತೇ ನಮ್ಮನ್ನ ಪ್ರಶಂಸಿಸಬಹುದು, ಎಂಥ ದೊಡ್ಡ ವ್ಯಕ್ತಿ, ಎಂಥ ಮಹಾನ್ ವ್ಯಕ್ತಿ. ಮದರ್ ತೆರೇಸಾಗೆ ಆಗಿದ್ದು ಅದೇ. ದ ಡಾರ್ಕ್ ಪೇಜಸ್ ಆಫ್ ಮೈ ಲೈಫ್ ಅಂತ ಹೇಳ್ತಾರೆ ಅವರು. ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯನ್ನ ನಾನು ಕಳೆದುಕೊಂಡ ದಿನಗಳು. ಜಗತ್ತೇ ಅವರಿಗೆ ಪ್ರಶಂಸೆ ಕೊಡುತ್ತಿತ್ತು, ಎಂಥ ಮಹಿಳೆ, ಎಂಥ ಆಶೀರ್ವಾದ, ಎಂಥ ಸೇವೆ ಎಂದು. ಆದರೆ ಅವರ ಮನಸ್ಸಿನಲ್ಲಿ ಒಂದು ಶೂನ್ಯತೆ, ಕರಾಳತೆ, ಏನೋ ಒಂದು ಕೊರತೆ. ಆ ಕೊರತೆ ನೀಗಿದ್ದು ಪ್ರಭು ಯೇಸು ಕ್ರಿಸ್ತರ ಪಾದದಡಿಯಲ್ಲಿ ಕುಳಿತು ಅವರೊಂದಿಗೆ ಮಾತನಾಡುವಾಗ, ಅವರು ಮಾತನಾಡುವುದನ್ನ ಕೇಳಿಸಿಕೊಳ್ಳುವಾಗ, ಅವರೊಂದಿಗೆ ಆಪ್ತವಾಗಿ ಕಳೆದ ಸಮಯ, ಅವರ ಜೀವನವು ಆ ಸಂತರ ಹಾದಿಯಲ್ಲಿ ಸಾಗಲು ಅವರಿಗೆ ನಾಂದಿ ಹಾಡಿತು. ಇಂದು ನಾವು ಕಲಿಯಬೇಕಾದ ಅನೇಕ ಬಾರಿ ನಮ್ಮಲ್ಲಿ ಅನೇಕರು ಹೇಳುತ್ತೇವೆ, ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದೇನೆ, ತುಂಬಾ ಬ್ಯುಸಿ ಆಗ್ಬಿಟ್ಟು, ತುಂಬಾ ಕೆಲಸ, ಒಳ್ಳೆಯದು. ಆದರೆ ಆ ಕೆಲಸದ ಒಡೆಯನನ್ನ ಮರೆತು ಬಿಡಬಾರದು. ಖಂಡಿತವಾಗಿಯೂ ಅವರಿಗೆ ಸಲ್ಲಬೇಕಾದುದನ್ನ ನಾವು ಕೊಡಲೇಬೇಕು. ಪ್ರಭು ಯೇಸು ಕ್ರಿಸ್ತರು ಹೇಳುತ್ತಾರೆ,
ಸೀಸರನಿಗೆ ಕೊಡಬೇಕಾದದನ್ನ ಸೀಸರನಿಗೆ ಕೊಡಿ, ಸರ್ವೇಶ್ವರನಿಗೆ ಸಲ್ಲತಕ್ಕದನ್ನ ಸರ್ವೇಶ್ವರನಿಗೆ ಕೊಡಿ. ನಿಮ್ಮ ಕೆಲಸಕ್ಕೆ ಏನು ಸಮಯ, ನಿಮ್ಮ ಕೆಲಸಕ್ಕೆ ಕೊಡಿ. ನಿಮ್ಮ ಕುಟುಂಬಕ್ಕೆ ಏನು ಸಮಯ ನೀಡಬೇಕು, ಕುಟುಂಬಕ್ಕೆ ಕೊಡಿ. ಎಲ್ಲ ಸಮಯವನ್ನ ಕೆಲಸಕ್ಕೆ ಕೊಟ್ಬಿಟ್ಟು ಕುಟುಂಬವನ್ನ ಕಳ್ಕೋಬೇಡಿ. ಕೆಲಸಕ್ಕೆ ಬೇಕಾದ ಸಮಯವನ್ನ ಕೆಲಸಕ್ಕೆ, ಕುಟುಂಬಕ್ಕೆ ಬೇಕಾದ ಸಮಯವನ್ನ ಕುಟುಂಬಕ್ಕೆ, ದೇವರಿಗೆ ಸಲ್ಲತಕ್ಕದನ್ನ ದೇವರಿಗೆ. ಖಂಡಿತವಾಗಿಯೂ ಇಂದು ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಕೇಳುವುದು ಅದೇ. ಅವರನ್ನ ಹೆಸರಿಗೆ ಕರೆಯುವುದು ಬೇಡ, ಪ್ರೀತಿಯಿಂದ ಒತ್ತಾಯಪಡಿಸಿ. ಅಬ್ರಹಾಮನು 3 ವ್ಯಕ್ತಿಗಳನ್ನ ಒತ್ತಾಯಪಡಿಸಿದಾಗೆ, ಬನ್ನಿ ಇಲ್ಲಿ ತಂಗಿರಿ, ಊಟ ಮಾಡಿ, ಮುಂದೆ ಹೋಗಬೇಡಿ, ಹಾದು ಹೋಗ್ಬಿಡ್ಬೇಡಿ, ಬನ್ನಿ. ಅವರನ್ನ ಬಿಡ್ಲಿಲ್ಲ ಮುಂದೆ ಹೋಗ್ಲಿಕ್ಕೆ. ಆ ಎಮಾವು ಶಿಷ್ಯರು ಪ್ರಭು ಯೇಸು ಕ್ರಿಸ್ತರನ್ನ ಮುಂದೆ ಸಾಗಲು ಬಿಡಲಿಲ್ಲ. ಪ್ರಭುವೇ ಬನ್ನಿ, ರಾತ್ರಿ ಆಗಿದೆ, ನಮ್ಮೊಂದಿಗೆ ತಂಗಿರಿ. ಇಂದು ಆ ತೆರೆದ ಮನದಿಂದ ಅವರನ್ನ ಸ್ವಾಗತಿಸೋಣ. ಸಮೀಪತೆ ಆಪ್ತತೆಯನ್ನ ಸೂಚಿಸುವುದಿಲ್ಲ. ಐ ಮೇ ಬಿ ಕ್ಲೋಸ್ ಟು ಗಾಡ್ ಬಟ್ ಅಟ್ ಎ ಡಿಸ್ಟೆನ್ಸ್. ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿ ಅವರ ಆಲಯದಲ್ಲಿ ಕುಳಿತಿರಬಹುದು, ಆದರೆ ಅವರಿಂದ ದೂರ ಇರಬಹುದು. ಅನೇಕರನ್ನ ನೋಡಿದೆವು, ಅನೇಕ ಉದಾಹರಣೆಗಳನ್ನ. ಇಂದು ನಮ್ಮ ಪ್ರಾರ್ಥನೆ ಪ್ರಭು ಯೇಸು ಕ್ರಿಸ್ತರಿಗೆ ಸಲ್ಲತಕ್ಕ ಪ್ರಾರ್ಥನೆಯಾಗಿ, ಪ್ರಭು ಯೇಸು ಕ್ರಿಸ್ತರನ್ನ ಅವರ ಹೃದಯಕ್ಕೆ ತಕ್ಕ ಪ್ರಾರ್ಥನೆಯಾಗಿ, ಅವರನ್ನ ತುಂಬು ಹೃದಯದಿಂದ ಸ್ವೀಕರಿಸುವ ವ್ಯಕ್ತಿಗಳಾಗಿ, ಪ್ರಭುವೇ ನಾನು ಏನೇ ಕೆಲಸ ಮಾಡಿದರೂ ಆ ಕೆಲಸದ ಒಡೆಯ ನಿಮ್ಮನ್ನ ಮರೆಯಬಾರದು, ನಿಮ್ಮನ್ನು ಸದಾ ಮರೆಯದಿರುವ ಆಶೀರ್ವಾದವನ್ನ ನನಗೆ ಕೊಡಿ ಎಂದು ಹೇಳಿ. ಅದು ನಿಮಗೂ ನನಗೂ ಸಾಕು. ನನ್ನ ಜೀವನದಲ್ಲಿಯೂ ನಾನು ಧರ್ಮಸಭೆಯ ಕೆಲಸ, ಈ ಕೆಲಸ, ಆ ಕೆಲಸ ಎಂದು ಬರೀ ಒಳ್ಳೆಯದು, ನಾನು ಕುಟುಂಬವನ್ನ ಸಂಧಿಸುತ್ತಿದ್ದೇನೆ, ಜಪ ಮಾಡ್ತಿದ್ದೇನೆ, ಇದು ಮಾಡ್ತಿದ್ದೇನೆ, ಪ್ರಭು ಯೇಸು ಕ್ರಿಸ್ತರನ್ನ ಮರೆತು ಬಿಟ್ರೆ, ಅವರನ್ನ ಆ ಕೆಲಸದ ಒಡೆಯನನ್ನ ಮರೆತು ಬಿಟ್ಟರೆ ಅಲ್ಲಿ ಏನೂ ಇಲ್ಲ. ಆ ಒಡೆಯನೇ ಆ ಕೆಲಸಕ್ಕೆ ಅರ್ಥ ನೀಡುವುದು. ಆ ಪ್ರಭು ಯೇಸು ಕ್ರಿಸ್ತರು ನಮ್ಮ ಕೆಲಸಕ್ಕೆ ಮಾತ್ರವಲ್ಲ, ನಮ್ಮ ಜೀವನಕ್ಕೂ ಅರ್ಥ ನೀಡಲಿ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರ ಪ್ರಸನ್ನತೆಯಲ್ಲಿದ್ದೇವೆ. ಪ್ರಭು ಯೇಸು ಕ್ರಿಸ್ತರು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದಾರೆ. ಅವರಲ್ಲಿ ಈಗ ನಮ್ಮ ಪ್ರಾರ್ಥನೆಗಳನ್ನ, ನಮ್ಮ ಕೋರಿಕೆಗಳನ್ನ ಹೇಳಿಕೊಳ್ಳೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಿಶ್ವಗುರು 14ನೇ ಲಿಯೋರವರು, ನಮ್ಮ ಮಹಾ ಧರ್ಮಾಧ್ಯಕ್ಷರು ಹಾಗೂ ಇತರ ಧರ್ಮಾಧ್ಯಕ್ಷರುಗಳು, ಎಲ್ಲ ಗುರುಗಳು, ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ಅಭಿಷೇಕ ಜೀವನದ ಮೂಲಕ ಕ್ರಿಸ್ತರೊಂದಿಗೆ ತಮ್ಮ ಸಮಯವನ್ನು ಕಳೆದು ಅವರಿಂದ ಶಕ್ತಿಗೊಂಡು ಧರ್ಮಸಭೆಯ ಎಲ್ಲ ಸದಸ್ಯರು ದೇವರ ವಾಕ್ಯವನ್ನು ಆಲಿಸಿ ಧ್ಯಾನಿಸಿ ಮನಪರಿವರ್ತನೆಗೊಳ್ಳಲು ಪ್ರೇರೇಪಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಕುಟುಂಬಗಳಲ್ಲಿ ನಮ್ಮ ಮನೆಗೆ ಬರುವ ಅತಿಥಿಗಳನ್ನು ಸತ್ಕರಿಸಿ ಕೇವಲ ಭೌತಿಕ ಅವಶ್ಯಕತೆಗಳನ್ನು ಮಾತ್ರ ಗಮನಿಸದೆ ಅವರ ಆಂತರಿಕ ಸೌಖ್ಯದೆಡೆಗೂ ಸಹ ಅವರ ಕಷ್ಟ ಸುಖದಲ್ಲಿ ಮಿಡಿಯುವ ಹೃದಯ ನಮ್ಮದಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ವಸತಿ ಗೃಹಗಳಲ್ಲಿ, ವಿಮಾನಗಳಲ್ಲಿ, ಹಡಗು ಹಾಗೂ ಇನ್ನಿತರ ಸಾರಿಗೆ ಸಂಸ್ಥೆಗಳಲ್ಲಿ ಅತಿಥಿ ಸತ್ಕಾರವನ್ನು ನೀಡುವವರನ್ನು ಗೌರವ ಮತ್ತು ಮನುಷ್ಯತ್ವದಿಂದ ಕಂಡು ಅವರಿಗೆ ನ್ಯಾಯಯುತ ಸಂಬಳ ಮತ್ತು ಸೌಲಭ್ಯಗಳನ್ನು ಒದಗಿಸುವಂತೆ ಮಾಲೀಕರು ಶ್ರಮಿಸುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರೈಸ್ತ ಧರ್ಮವನ್ನು ಸ್ವೀಕರಿಸಿ ಜೀವಿಸುತ್ತಿರುವ ನಾವು ಕೇವಲ ಹೆಸರಿಗಷ್ಟೇ ಕ್ರೈಸ್ತರಾಗಿರದೆ ಕ್ರಿಸ್ತರಂತೆ ನಾವು ಸಹ ನಮ್ಮ ಕಾಯ, ವಾಚ, ಮನಸ್ಸುಗಳಲ್ಲಿ ತಂದೆ ದೇವರ ಚಿತ್ತವನ್ನು ನೆರವೇರಿಸುವವರಾಗಲೆಂದು ಪ್ರಾರ್ಥಿಸೋಣ. ಪ್ರಭು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ವೈಯಕ್ತಿಕ ಕೋರಿಕೆಗಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಕ್ಕಾಗಿ, ನಮ್ಮ ಕುಟುಂಬದಲ್ಲಿರುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ.
ನಾವು ನಮ್ಮ ಕುಟುಂಬದಲ್ಲಿ ಏನೇ ಮಾಡಿದರೂ ನಮ್ಮ ಕುಟುಂಬದ ಒಡೆಯನನ್ನ ಮರೆಯಬಾರದು. ಅನಾರೋಗ್ಯದಿಂದ ನರಳುತ್ತಿರುವ ಎಲ್ಲರಿಗಾಗಿ ಪ್ರಾರ್ಥಿಸೋಣ. ವಿಶ್ವದಲ್ಲಿ ಶಾಂತಿ ಸಮಾಧಾನ ನೆಲೆಸಲೆಂದು ಪ್ರಾರ್ಥಿಸೋಣ. ನಮ್ಮ ಪ್ರಾರ್ಥನೆಗಾಗಿ ನಮ್ಮಲ್ಲಿ ಕೇಳಿಕೊಂಡವರಿಗಾಗಿ ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ನಾವು ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುವುದು ಮಾತ್ರವಲ್ಲ, ಸ್ವಾಗತಿಸಿದ ನಿಮ್ಮನ್ನ ಸ್ವೀಕರಿಸಿದ ನಿಮ್ಮನ್ನು ನೀವು ಹೇಳುವುದನ್ನ ಆಲಿಸುವುದು, ಅದನ್ನ ಪಾಲಿಸಿ ಅದರಂತೆ ನಡೆಯುವುದು, ಇದಕ್ಕೆ ಬೇಕಾದ ಕೃಪಾವರಗಳನ್ನು ದಯಪಾಲಿಸಿ ಎಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ನಮೋ ಮರಿಯ